ಅಣ್ಣ ಸ್ವಲ್ಪ ವೈಡ್ ಆಗ್ರಿ ಅಣ್ಣ. ಅಣ್ಣ ಎಲ್ಲ ಸ್ವಲ್ಪ ದೂರ ಸರ್ ಈ ಲೆಫ್ಟ್ ಸೈಡ್ ಇನ್ನು ಬರ್ಸಿದ್ದು ಪ್ಲೀಸ್ ಎಲ್ಲ ವಿಡಿಯೋ ಏನೋ ದೂರ ಸ್ವಲ್ಪ ಕಂಪ್ಲೀಟ್ ನಾವು ಈ ಟೈಮಲ್ಲಿ ಎಷ್ಟು ಹೈಟ್ ಇರಬೇಕಾಗಿತ್ತು? 2 ತಿಂಗಳು ಬೆಳೆ ಸರ್ ಹೈಟ್ ನಾವು 60 2.5 ಅಡಿ ಹೈಟ್ ಏನಾಗಿದೆ ಇದು ಮಾಯಿಶ್ಚರ್ ಮಳೆ ಕೊಡ್ತಾ ಆಲ್ಮೋಸ್ಟ್ 50 ಡೇಸ್ ಮಳೆ ಗ್ಯಾಪ್ ಆಗಿದೆ ಸರ್. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿದೆ ಸರ್. ಇದರಿಂದಾಗಿ ಬೇಗನೆ ಗ್ರೋತ್ ಸ್ಟಂಟ್ ಆಗಿ ಫ್ಲವರಿಂಗ್ ಆಗ್ಬಿಟ್ಟಿದೆ ಸರ್. ಫ್ಲವರಿಂಗ್ ಆಗ್ಬಿಟ್ರೆ ಇದು ಆ್ಯಕ್ಚುಲಿ 50 ಡೇಸ್ಗೆ ಫ್ಲವರ್ ಬಿಡಬೇಕು, ಹಂಗೆ ಬಿಟ್ಟಿದೆ. ಈಗ ಬಿಟ್ಟಿದೆ ಸರ್. ಫೋರ್ಸಿಬಲಿ ಮೆಚುರಿಟಿ ಆಗ್ಬಿಟ್ಟಿದೆ ಸರ್. ಫೋರ್ಸ್ ಫಿಸಿಯಾಲಜಿಕಲ್ ಮೆಚುರಿಟಿ ಆಗ್ಬಿಟ್ಟಿದೆ. ಮಳೆ ಬಂದ್ರು ಸರ್ ನಾ ಇನ್ನು ಕರ್ಕೊಂಬರ್ತಂತ ಒಬ್ರು ಬರೋ ಸರಿ ಸೋಮಸುಂದರ್ ಸರ್ ಎಲ್ಲ ನಾವೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಲೇಬೇಕು. ಯಾಕಂದರೆ ನಮ್ಮಲ್ಲಿ ಕೃಷಿ ಭೂಮಿ ಭಾಳ ಕಡಿಮೆ, ಯಾಕಂದರೆ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಕೃಷಿ ಭೂಮಿ ಲಭ್ಯತೆ ಕಡಿಮೆ ನಮಗೆ. ಮತ್ತು ನಮ್ಮಲ್ಲಿ ಮಿಕ್ಸ್ ಆಗಿ ಬೆಳೆಯೋದೇ ಜಾಸ್ತಿ. ನಮ್ಮಲ್ಲಿ ಕಪ್ಪು ಮತ್ತು ನಮ್ಮ ತಂಪಾಗದಲ್ಲಿ ಇದ್ದಂತೆ ದೊಡ್ಡ ದೊಡ್ಡ ಹಿಡುವಳಿದಾರರು ಸಣ್ಣ ಪುಟ್ಟ ರೈತರು ಅವರು ಕೂಡ ಈ ಸಣ್ಣ ಒಂದು ಕೃಷಿ ಭೂಮಿಯನ್ನೇ ಬದುಕಿ ಅವ್ರನ್ನ ನಂಬಿಕೆಯನ್ನು ಬದುಕ್ತಾರೆ. ನಮಗೆ ಈ ಸ್ಥಿತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಆದೇಶದ ಮೇರೆಗೆ ಒಂದು ಸಂಪುಟ ಸಭೆಯಲ್ಲಿ ಇವತ್ತೇನು ನಿರ್ಧಾರ ಆಗಿತ್ತು ಆ ರೀತಿಯಾಗಿ ಮೊದಲನೇ ದಿನ ಬಳ್ಳಾರಿ ಮತ್ತು 2ನೇ ದಿನ ಸಂಡೂರು ಮತ್ತು ಕಂಪ್ಲಿ ಮತ್ತು ಸಿರುಗುಪ್ಪ ಭಾಗದಲ್ಲಿ ಇವತ್ತು ಬರ ಅಧ್ಯಯನ ನಡೆಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಇಲ್ಲಿ ಶಾಸಕರಾಗಿರುವಂಥ ನಮ್ಮ ಅನ್ನಪೂರ್ಣಮ್ಮ ತುಕಾರಾಮ್ ಅವರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತೆಲ್ಲ ಬಂದು ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡಿ ನಮಗೆ ರಿಪೋರ್ಟ್ ಕೊಡ್ಬೇಕಂತೇಳಿ, ವರದಿ ಕೊಡ್ಬೇಕಂತೇಳಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಅದರ ಜೊತೆಗೆ ಇವತ್ತು ತೀರಾ ಬರಗಾಲ ನಾವು ನೋಡ್ತಾ ಇದ್ರೆ, ನಾನು ನಿನ್ನೆ ಬಳ್ಳಾರಿಯಲ್ಲಿ ನೋಡಿದ್ದೆ, ಬಳ್ಳಾರಿಗೆ ಕಂಪೇರ್ ಮಾಡಿಕೊಂಡ್ರೆ ಸಂಡೂರಲ್ಲಿ ಇನ್ನೂ ಜಾಸ್ತಿ ಆಗಿದೆ ಭಾಳ ತುಂಬ. ಯಾಕಂದರೆ ಇಲ್ಲಿ ಮಳೆ ಆಧಾರಿತ ರೈತರೇ ಜಾಸ್ತಿ ಇದ್ದಾರೆ, ಖುಷ್ಕಿ ಜಮೀನೇ ಜಾಸ್ತಿ ಇದೆ ಇಲ್ಲಿ. ಅದು ಬೇರೆ, ಅದರಲ್ಲಿ ಮುಖ್ಯವಾಗಿ ಸಣ್ಣ ಹಿಡುವಳಿದಾರ ಅಂದರೆ ಸಣ್ಣ ರೈತರು, ಬರೀ 1 ಎಕರೆ 5 ಎಕರೆ ಒಳಗೆ ಇರುವಂಥ ಸಣ್ಣ ರೈತರಿಗೆ ಇಂಥ ಅನ್ಯಾಯ ಆಗಿಬಿಟ್ಟು ಅವ್ರಿಗೆ ಬದುಕನ್ನು ನಡೆಸ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಇವತ್ತು ನಾವು ಇದನ್ನು ವರದಿ ಒಪ್ಪಿಸಿ ಇವತ್ತು ನಾಳೆ ನಾಡ್ದ ಒಳಗಡೆ ನಾವು ಮುಖ್ಯಮಂತ್ರಿಯವರ ಗಮನಕ್ಕೆ ತಗೊಂಡು ಬರ್ತೀವಿ. ಅದರಲ್ಲಿ ಬರ ಪರಿಹಾರ ಯಾವ ರೀತಿ ಮಾಡಬೇಕನ್ನೋ ಒಂದು ನಿರ್ಧಾರ ನಮ್ಮ ಮುಂದಿನ ಸಭೆಯಲ್ಲಿ ಆಗುತ್ತೆ. ಸರ್, ಈಗ ಎಷ್ಟೋ ಜನ ರೈತರು ಇದುವರೆಗೂ ವಿಮೆ ಕಟ್ಟಿಲ್ಲ ಸರ್. ಹಾಗಾಗಿ ಆ ರೈತ ವಿಮೆ ಕಟ್ಟದೆ ಇರ್ತಕ್ಕಂಥ ರೈತರಿಗೆ ಸಮಸ್ಯೆ ಆಗುತ್ತೆ. ಇಲ್ಲ, ಖಂಡಿತವಾಗ್ಲೂ ಭೀಕರ ಬರಗಾಲ ಸರ್. ಸೊ ಅದನ್ನ ಯಾವ ರೀತಿ ವರದಿ ಕೊಡ್ತೀವಿ ಮತ್ತೆ ಯಾವ ರೀತಿ ಪರಿಹಾರ ಕೊಡಿಸ್ಲಿಕ್ಕೆ ಮುಂದಾಗ್ತಾರೆ ಅಂತ ಸರ್? ಇಲ್ಲ, ಈಗಾಗಲೇ ಕೂಡ ನಾವು ಕಳೆದ ಸಂದರ್ಭದಕ್ಕಿಂತ ಇವತ್ತು ನಮ್ಮ ರೈತರಲ್ಲಿ ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ತುಂಬಾ ಎಫೆಕ್ಟಿವ್ ಕೆಲಸ ಮಾಡಿದ್ದಾರೆ ಇಲ್ಲಿ. ಅದ್ರ ಜೊತೆಗೆ ನಮ್ಮ ಇನ್ಶೂರೆನ್ಸ್ ಯಾವ್ದು ಮಾಡಿಸ್ತಾರೋ ನಮ್ಮ ಅಧಿಕಾರಿಗಳು ಅವರೆಲ್ಲ ಕೂಡ ಕಳೆದ ಬಾರಿ ನಮಗೆ ಬರೀ ಒಂದು 6,000, 7,000, 11,000 ಇರ್ತಾ ಇತ್ತು. ಆದರೆ ಈ ಬಾರಿ 40,000 ಖುಷ್ಕಿ ಜಮೀನಲ್ಲಿ 37,000 ಜನವರೆಗೂ ಕೂಡ ಈಗಾಗಲೇ ಕೂಡ ನಮ್ಮ ರೈತರು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ಮಾಡ್ಕೊಂಡಿದ್ದವ್ರದಂತ ಅದು ಎಷ್ಟಿದೆ ಎಷ್ಟು ವೇಸ್ಟ್ ಆಗಿದೆ ಅಷ್ಟೆಲ್ಲ ಬರುತ್ತೆ. ಅಂದರೆ ಇನ್ನು ಮಿಕ್ಕಿದ ರೈತರಿಗೆ ನಮ್ಗೆ ತುಂಬ ಚಾಲೆಂಜಸ್ ಇರುತ್ತೆ. ಕೆಲವು ರೈತರಿಗೆ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅಂದರೆ ಬೇರೆ ಬೇರೆ ಕಾರಣಗಳಿಂದ ವೈಜ್ಞಾನಿಕವಾಗಿ ಅವ್ರಿಗೆ ಫೀಸಿಬಿಲಿಟಿ ಆಗಿರಲ್ಲ. ಸೊ ಅದನ್ನ ಅಂಥ ರೈತರು ಯಾರು ಅಂತೇಳಿ ನಾವು ಗಮನಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ವಿಮೆದೇ ಒಂದು ಡ್ರೈವ್ ಮಾಡ್ತೀವಿ ನಾವು. ಸಾಲ ಮನ್ನಾ ಕೂಡ ಈಗ ರೈತರಿಗೆ ಒಂದು ಆಗ್ರಹ ಇದೆ ಸರ್. ಅದು ಈಗಾಗಲೇ ಕೂಡ ನಮ್ಮ ಸರ್ಕಾರದ ಬಹಳ ಅಲ್ಲಲ್ಲ ಸಹಕಾರಿ ಕ್ಷೇತ್ರದಲ್ಲಿ ಮಾಡ್ಬೋದು, ಬಟ್ ಅದೆಲ್ಲ ಮುಖ್ಯಮಂತ್ರಿ ಅವ್ರ ತೀರ್ಮಾನಕ್ಕೆ ಬಿಟ್ಟಿರದಂತ ವಿಚಾರ ಆಗುತ್ತೆ. ಅದರಲ್ಲಿ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ವಿ. ಈಗಾಗಲೇ ಕೂಡ ಪ್ರತಿಯೊಬ್ಬರು ಕೂಡ, ಪ್ರತಿ ಮಹಿಳೆಯರಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ಓಲ್ಡ್ ಏಜ್ ಪೆನ್ಷನ್ಗಳು, ಈ ರೀತಿಯಾದಂಥ ಫ್ರೀ ಬಸ್ಗಳು, ಫ್ರೀ ಕರೆಂಟು, ಇವೆಲ್ಲ ಕೂಡ ನಾವು ಕೊಡ್ತಾ ಇದೀವಲ್ಲ. ಅದ್ರ ಹೊರನೇ ನಮ್ಮ ಜನ ತುಂಬ ಸಂತೋಷವಾಗಿದ್ದಾರೆ. ಆದರೆ ಎಲ್ಲದನ್ನು ನಮ್ಮ ಮೇಲೆ ಬೀಳಕ್ಕಾಗ್ತಾ ಇಲ್ಲ. ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸಾಲ ಇದ್ದಾಗ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಸಾಲ ಪರಿಹಾರಗಳು ಯಾವ ರೀತಿ ಮಾಡಬೇಕಂತ ನೋಡ್ಕೊತಾರೆ. ಆದರೆ ಒಂದು ನನಗೆ ಅನಿಸಿದ್ದು, ಯಾಕಂದರೆ ಈಗ ಮುಂದಿನ ದಿನಗಳಲ್ಲಿ
ಇವತ್ತು ಈ ರೈತರಿಗೆ ಏನಾದ್ರು ಮಳೆ ಬಂದ್ಬಿಟ್ರೆ ಅವ್ರು ಯಾವ ಸಾಲನ್ನು ಕೂಡ ಯಾರನ್ನು ಕೇಳೋದಿಲ್ಲ, ಅವರೇ ಕಟ್ಬಿಡ್ತಾರೆ. ಸರ್ ಅಲ್ಲ ಪ್ರಮುಖವಾಗಿ ಸರ್ ಈಗ ಬ್ಯಾಂಕ್ಗಳಿಂದ ರೈತರಿಗೆ ನಿರಂತರವಾಗಿ ನೋಟಿಸ್ಗಳು ಹೋಗ್ತಾ ಇದಾವೆ ಸರ್, ಸಾಲ ಕಟ್ಟರೆ ಅಂತ ಒಂದ್ ಕಡೆಗೆ ಬರಗಲ್ಲ ಅಂತಂದ್ರೆ ಹೆಂಗ್ ಕಟ್ಲಿಕ್ಕೆ ಸಾಧ್ಯ? ಇಲ್ಲ, ಈಗಾಗ್ಲೇ ಕೂಡ ಅದು ನಮ್ಮ ಸರ್ಕಾರ ಗಮನದಲ್ಲಿ ಇಟ್ಕೊಂಡಿದೆ. ಯಾರನ್ನು ಕೂಡ ಫೋರ್ಸ್ಬಲಿ ಜಪ್ತಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಬ್ಯಾಂಕ್ಗಳು, ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೋದು, ರಾಷ್ಟ್ರೀಯ ಬ್ಯಾಂಕ್ಗಳು ಕೂಡ ನಾವು ನೋಟಿಸ್ ಕೊಟ್ಟಿದ್ದೀವಿ. ಆದ್ರೆ ಅವರು ಬಿಡೋದಿಲ್ಲ, ಅವ್ರದ್ದೊಂದು ಪ್ರೊಸೆಸ್ ಇರುತ್ತೆ. ಹೌದು, ನೀವು ಸ್ವಲ್ಪ ಹೇಳ್ತೀವಿ. ಡ್ರಾಟ್ ಆಗಿದ್ದಾಗ ಇಂಥ ಸಂದರ್ಭದಲ್ಲಿ ನನ್ನ ಮುಖ್ಯಮಂತ್ರಿ ಅವರು ನಮ್ಮ ರೈತರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ, ಇವತ್ತು ನಮ್ಮ ಸರ್ಕಾರ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವಂತದ್ದನ್ನೇ ಕೆಲಸ ಮಾಡ್ತಾ ಇದೆ. ಯಾವುದೇ ತೊಂದರೆಗೂ ಒಳಗಾಗಲ್ಲ ಅವರು. ಬರಗಾಲ ಸರ್, ಈ ಭಾಗದ ಜಿಲ್ಲೆಯಿಂದ ಏನಾದ್ರು ಗುಳೆ ಹೋಗ್ತಾ ಇದ್ದಾರೆ ಜನರು, ಅದೇನಾದ್ರು ಗಮನ? ಇಲ್ಲಿ ಈ ಭಾಗದಲ್ಲಿ ನಮ್ಮಲ್ಲಿ ಗುಳಿ ಹೋಗೋದು ಕಡಿಮೆ. ಯಾಕಂದ್ರೆ ಸಂಡೂರು ಭಾಗದಲ್ಲಿ ಮಾತ್ರನೇ ಪಾಪ ಅವರೆಲ್ಲರೂ ಕೂಡ ಕಳೆದ ಬಾರಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲಿ ಅಲ್ಲಿ ಇಲ್ಲಿ ಉದ್ಯೋಗ ಮಾಡ್ಕೊತಾ ಇದ್ರು. ಇವತ್ತು ಆ ಫ್ಯಾಕ್ಟ್ರಿಗಳಲ್ಲಿ ಕೂಡ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅವ್ರು ಬರೇ ಮನೇಲಿ ಇರುವಂತದ್ದು ಒಂದು ಫ್ಯಾಮಿಲಿಯಲ್ಲಿ 4-5 ಜನ ಅಣ್ಣ ತಮ್ಮದಿದ್ರೆ ಒಂದಿಬ್ಬರು ಒಕ್ಕಲ್ತನದ ಮೇಲೆ ಡಿಪೆಂಡ್ ಆಗ್ತಾ ಇದ್ರು. ಇವತ್ತು ಅವ್ರ ಪರಿಸ್ಥಿತಿ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಇಲ್ಲಿ ಕೆಲವರು ಬೆಳಗಾವಿ ನಮ್ಮ ಬಳ್ಳಾರಿ ಗ್ರಾಮಾಂತರದಲ್ಲಿ ಆ ರೀತಿಯಾದಂತ ಇದಾಗಿದೆ. ಇಲ್ಲ, ಅಲ್ಲಿ ಏನಾಗಿದೆ ಅಂದ್ರೆ ಪ್ರತಿ ಸಂದರ್ಭದಲ್ಲಿ ಕೂಡ ಪ್ರತಿ ಬಾರಿ ಅವ್ರಿಗೊಂದು ರೂಢಿ ಅಂದ್ರೆ ಆ ಭಾಗದಲ್ಲಿರುವಂತವ್ರಿಗೆ ಗುಳೆ ಹೋಗೋದಂತಲ್ಲ, ಅವ್ರಿಗೆ ಬಿಸ್ನೆಸ್ ಅನ್ಕೊಂತಾರೆ. ಪ್ರತಿ ವರ್ಷ ಸ್ವಲ್ಪ ಮಟ್ಟಿಗೆ ಮಳೆ ಬರ್ತಿತ್ತು ಸರ್, ಸ್ವಲ್ಪ ಮಟ್ಟಿಗೆ ಅಂದ್ರೆ ಭೂಮಿ ಬಿತ್ತನೆ ಇಲ್ಲ ನೋಡಿ, ಈಗಾಗಲೇ ಕೂಡ ವಿಬಿಜಿ ರಾಮ್ಜಿ ಫ್ಯಾಮಿಲಿನ ಹೊಂಟಿದ್ದಾರೆ ಸರ್. ನಾನು ಅದಕ್ಕೆ ಈಗಾಗಲೇ ಕೂಡ ವಿಬಿಜಿ ರಾಮ್ಜಿ ಇಂದ ನಾವು ಈಗಾಗಲೇ ಕೂಡ ಅದನ್ನ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಲಿಕ್ಕೆ ನಾವು ಹೇಳ್ತಾ ಇದೀವಿ. ಅದರಲ್ಲಿ ಇಲ್ಲ ಅದರಲ್ಲಿ ಅದಕ್ಕೆ ಈಗ ಮೊದಲು 100 ದಿನ ಇತ್ತು, ಈಗ 125 ದಿನಕ್ಕೆ ನಾವು ಎನ್ಹಾನ್ಸ್ ಮಾಡಿದೀವಿ. ಈಗ 12 ರೂಪಾಯಿ ಕೂಡ ಜಾಸ್ತಿ ಮಾಡಿದ್ದಾರೆ. ಈಗ ಅದನ್ನ ನಾವೆಲ್ಲ ಇಟ್ಕೊಂಡು ನಾವು ಈಗಾಗಲೇ ಕೂಡ ರಾಜ್ಯದಲ್ಲಿ